ನೋಡಿ ಇದು ಮಾಡಿಸಿದ್ದೀನಿ ನಾನು. ಹೇಗಿದೆ? ಪಾಸ್ಪೋರ್ಟ್ ಅನ್ನು ಹಿಡಿದುಕೊಂಡು ನಮ್ಮ ಫಸ್ಟ್ ಔಟ್ ಆಫ್ ಕಂಟ್ರಿ ಟ್ರಿಪ್ಗೆ ಹೋಗ್ತಾ ಇದೀವಿ. ನಾನು ಮತ್ತೆ ನಿಖಿಲ್ ಅವರು ಇಬ್ರು. ಇಲ್ಲ ಕೂಗಾಡ್ತಾರ ಅಂತ ಕೇಳಿದ್ರು. ಹ್ಞೂ ಅಂದೆ. ಹಂಗಾರೆ IBP ಇದೆ ವೆಜ್ಜಿನ ಹುಷಾರಾಗಿ ನೋಡ್ಕೊಂಡು ಗುಂಡು ಬಾರ ಇಲ್ಲಿ. ಹ್ಯಾಪಿ ಬರ್ಡೇ. ನಾವು ಎಲ್ಗೋ ಹೋಗ್ತಾ ಇದೀವಿ. ನಾನು ಮದನ್, ನಿಶಾ, ಮುತ್ತಣ್ಣ, ಇಂಟ್ ಕೊಡ್ಲಾ? ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್, ಮಧುಗೌಡ ಯೂಟ್ಯೂಬ್ ಚಾನಲ್. ಸೊ ಇವಾಗ ನಾವು RRR ಹೋಟೆಲ್ ಮುಂದೆ ನಿಂತ್ಕೊಂಡು ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ಇವತ್ತು ಸ್ವಲ್ಪ ಕೆಲಸಗಳಿದೆ ಆಚೆ, ಸೊ ಹಾಗಾಗಿ ನಾನು ಬಂದಿದ್ದೆ ಆಚೆ ರೆಡಿಯಾಗಿ. ಸೊ ಬೆಳಗ್ಗೆಯಿಂದ ತಿಂಡಿ ತಿಂದಿಲ್ಲ. ಇವಾಗ ಆಲ್ರೆಡಿ 2 ಗಂಟೆ ಆಗಿಬಿಟ್ಟಿದೆ. ತಿಂಡಿ ತಿನ್ನೋಕ್ಕಾಗಿರಲಿಲ್ಲ, ಕೆಲಸ ಅದು ಇದು ಅಂತ. ಸೊ ಬೆಳಗ್ಗೆ ತಿಂಡಿ ಮಾಡಿದ್ದೆ, ಶಾವಿಗೆ ಉಪ್ಪಿಟ್ಟು. ಸ್ವಲ್ಪ ಶಾರ್ಟೇಜ್ ಬಂದುಬಿಡ್ತು. ಸೊ ನಾನು ತಿನ್ನಲಿಲ್ಲ, ಎಲ್ರಿಗೂ ಹಾಕ್ಕೊಟ್ಟೆ. ಒಂದು ಫ್ರೂಟ್ ತಿಂದೆ ಅಷ್ಟೇ. ಇವಾಗ ಹೊಟ್ಟೆ ಅಷ್ಟವಾಗ್ತಾಯಿದೆ. ಸೊ ತಿಂದು ಊಟ ಮಾಡಿಕೊಂಡು ಆಮೇಲೆ ಮುಂದಿನ ಕಾರ್ಯಗಳನ್ನು ನೋಡುವ. ಇವತ್ತು ಮೊದಲನೇ ಕಾರ್ಯ MS ಗೋಲ್ಡ್ ಹೋಗೋದು. ಏನಕ್ಕೆ ಅಂತ ಆಮೇಲೆ ನಾವಿವತ್ತು ಪ್ಯೂರ್ ವೆಜ್, ಬಿಕಾಸ್ ಥರ್ಸ್ಡೇ ಇವತ್ತು. ಹಾಗಾಗಿ ಅವರು ಏನು ತೊಗೊಂಡಿದ್ದೀರಾ? ಮಟನ್ ಬಿರಿಯಾನಿ. ಅಯ್ಯೋ ಸ್ವಲ್ಪ ಇಷ್ಟು ನಾನು ಇವಾಗ ತಿಂದು ಖಾಲಿ ಮಾಡಬೇಕು. ಒಂದು ಹಪ್ಳ ದಾನ ಮಾಡಿದ್ದೀನಿ, ಹೋಗ್ಲಿ ಪಾಪ ಅಂತ. ಏನಂತೀರಾ? ಸ್ವಲ್ಪ ಹಾಕಿ. ಹಾಯ್ ಹಾಯ್. ಇವರಿಗೆ ನಾನೇನೋ ಒಂದು ಮಾಡಿಕೊಡಿ ಅಂತ ಹೇಳಿ ಎಷ್ಟು ತಿಂಗಳಾಯ್ತು ನಿಕ್ಕೆ? ಅದು ರೆಡಿ ಆಗಿ 1 ತಿಂಗಳಾಯ್ತು. ನೀವು ಬಂದಿಲ್ಲ ಅಷ್ಟೇ. ಬಂದಿಲ್ಲ ಅಲ್ಲ, ಬಂದಿದ್ದೆ. ಅಲ್ಲಿ ಮಿಸ್ಟೇಕ್ ಇತ್ತು. ನೀವು ಫುಲ್ ಟೂರ್ ಅಲ್ಲಿ ಇದ್ರಿ, ಬಂದಿಲ್ಲ. ಹಂಗೆ ನೋಡಿ, ಹಂಗೆ ಕವರ್ ಅಪ್ ಮಾಡೋದು. ಹೌದಾ? ಟೀಮ್ ಎಲ್ಲಿ ಬಿಟ್ಟು ಕೊಡ್ತೀರಾ ನೀವು? ಎಲ್ಲ ಒಂದೇ, ಎಲ್ಲ ಒಂದೇ. ತಿಂಗಳಾಯ್ತು ಆಗಿ, ಟೂರ್ ಅಲ್ಲೇ ಆಗಿ ರೆಡಿ ಆದ್ರೂ ಮಾಡ್ಕೊಟ್ರು ಫೈನಲ್ ಔಟ್ಪುಟ್ ಸಖತ್ತಾಗಿ ಮಾಡ್ಕೊಡ್ತಾರೆ. ಸೊ ನಾನೇ ಇರ್ಲಿಲ್ಲ ಆಕ್ಚುಲಿ ಇಸ್ಕೊಂಡೋಗ್ಲಿಕ್ಕೆ. ನೋಡಿ ಇದು ಮಾಡಿಸಿದ್ದೀನಿ ನಾನು. ಹೇಗಿದೆ? ಎಲ್ಲ ಹಂಗೆ ಅಂತೀರಾ? ಹೇಗಿದೆ ನನ್ನ ಹೊಸ ಮಂಗಲಸೂತ್ರ ಫ್ರಮ್ MS ಗೋಲ್ಡ್ ಆ್ಯಂಡ್ ಡೈಮಂಡ್ಸ್. ಸೊ ಇದು ನಾನು ಆ್ಯಕ್ಚುಲಿ ರೋಸ್ ಗೋಲ್ಡಲ್ಲಿ ಇತ್ತು ನಂದು. ಎಲ್ಲಿ ಅದು ಹೊಡಿಯೋದು? ಸೊ ಇದು ನನಗೆ ಯಾಕೋ ಬೋರ್ ಆಯಿತು. ಮತ್ತು 18 ಕ್ಯಾರೆಟ್ ರೋಸ್ ಗೋಲ್ಡ್ ಬೇಡ, ಈ ಗೋಲ್ಡಲ್ಲಿ 24 ಕ್ಯಾರೆಟಲ್ಲಿ ಮಾಡ್ಸೋಣ ಅಂದ್ಬಿಟ್ಟು ಇದನ್ನು ಈ ಡಿಸೈನ್ ಕೊಟ್ಟು ಮಾಡಿಸಿದ್ದೆ. ತುಂಬ ಚೆನ್ನಾಗಿ ಬಂದಿದೆ. ಸ್ವಲ್ಪ ಲಾಂಗ್ ಆಗಿತ್ತು, ಅದನ್ನು ನಾನೇ ಶಾರ್ಟ್ ಮಾಡಿಸಿದ್ದೀನಿ ಇಷ್ಟೇ ಇಲ್ಲಿ ಅಂತ ಅಂದ್ಬಿಟ್ಟು. ಹೇಗಿದೆ? ಹೇಗಿದೆ? ನೀವಿಬ್ರು ಚೆನ್ನಾಗಿದೆ ಅಂತಲೇ ಹೇಳಿ. ನಮ್ಮ ಮನೆಯವ್ರನ್ನ ಕೇಳ್ತೀನಿ, ಹೇಗಿದೆ? ಚೆನ್ನಾಗಿದೆಯಾ? ಓಕೆ, ಥ್ಯಾಂಕ್ ಯು ಮಾಡಿಸ್ಕೊಟ್ಟಿದ್ದಕ್ಕೆ ಅನ್ಸರ್ ಅವರೇ. ಸೊ ಈ ಥರ ಇದೆ. ಆ್ಯಕ್ಚುಲಿ ಅದು ತುಂಬ ಲಾಂಗ್ ಇತ್ತು, ಇಲ್ಲಿವರೆಗೂ ಇತ್ತು. ಸೊ ನನಗೆ ಒಂದು ಸ್ವಲ್ಪ ಇಷ್ಟೇ ಇರಲಿ ಅಂತ ಅಂದ್ಬಿಟ್ಟು ಇದನ್ನು ನಾನು ತೊಗೊಂಡಿದ್ದು. ಇದನ್ನು ಮಾಡಿಸಿ ತುಂಬ ದಿನ ಆಗಿತ್ತು, ಮತ್ತು ಕರೆಕ್ಷನ್ಸ್ ಇತ್ತು, ಅದನ್ನು ಹೇಳಿ ಅವ್ರು ಮಾಡಿಕೊಟ್ಟು ಇವತ್ತು ಫೈನಲಿ ತಗೊಂಡಿದ್ದೀನಿ. ಇದನ್ನು ನಾನು ತುಂಬ ಇಷ್ಟಪಟ್ಟು ಮಾಡಿಸ್ಕೊಂಡಿದ್ದಂಥದ್ದು. ಇವಾಗ ಏನು ಪ್ಲ್ಯಾನ್ಸ್ 4:30ಗೆ ಒಂದು ಕೆಲಸ ಇದೆ, 2 ಕೆಲಸ ಇದೆ. ಸೊ ಇವಾಗ ಇನ್ನೂ 3 o'clock. ಸೊ 4:30ವರೆಗೂ ಏನಾದರೂ ಏನು ಮಾಡೋದು ನೋಡಬೇಕು. ಆ್ಯಂಡ್ ಇವಾಗ ನಾವು ಪ್ಯಾಲೇಸ್ ಕಡೆ ನಮ್ಮ ಮನೆಗೆ ಹೋಗ್ತಾ ಇದ್ವಿ ಅಷ್ಟೇ. ನಾವು ಮನೆಗೆ ಬಂದು ಅಜ್ಜಿನ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಅಜ್ಜಿಗೆ ಚೆಕಪ್ ಇತ್ತು. ಎಷ್ಟು ತಿಂಗಳು? 2 ತಿಂಗಳಾಯ್ತಲ್ವ ಅಜ್ಜಿ? 3 ತಿಂಗಳಾಯ್ತು. ಕಚ್ಚಾಕಿದ್ರೆ ಏನು ಮಾಡೋದು? ಮುತ್ತಣ ತಗೋಬಾ ಇಲ್ಲಿ. ಮುತ್ತಣ ಹೋಗು. ನಾನು ಅಲ್ಲಿ ಇಡಲ್ಲ, ಇವರೇ ಅವರಲ್ಲ, ಇವ್ರು ಈಸ್ಕೊಂಡಿದ್ದು ನನ್ನ ಹತ್ರ. ನಾನು ಹುಷಾರಾಗಿ ಜೋಪಾನವಾಗಿ ನಾನು ಎಲ್ಲರೂ ಆಧಾರು ಪ್ಯಾನು ಎಲ್ಲ ನೀಟಾಗಿ ಸೇಫಾಗಿ ಇಡ್ತೀನಿ, ಎಲ್ಲೂ ಹಂಗೆಲ್ಲ ಇಡಲ್ಲ. ಸೊ ಅಜ್ಜಿ ತಿರ್ಗಾ ಮೊಮ್ಮಗ ಮತ್ತೆ ಅಜ್ಜಿ ಟ್ವಿನ್ನಿಂಗ್. ಹೋಗೊಳಗಡೆ ಗುಂಡ. ಬರೋ ನಡಿ, ಬಾ 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 ನಡಿ. ಗುಡ್ ಬಾಯ್. ಇಬ್ರಿ. ನಾನು ಕರೆದಿದ್ದಕ್ಕೇನೆ ಹೋಗಿದ್ದು. ಸೊ ಸಿಬೆಹಣ್ಣು ಬಿಟ್ಟಿತ್ತು, 2 ದಪ್ಪದು ಕವರ್ ಕಟ್ಟಿದ್ದೆ. ನಿಶಾ ಮತ್ತೆ ಅಜ್ಜಿ ಒಂದೊಂದು ತಿಂದ್ರು, ನಾನಂತೂ ಒಂದು ಹಿಡ್ಕೊಳ್ಳೋಣ. ನಾನಂತೂ ಒಂದು ತಿಂದಿಲ್ಲ ಇದುವರೆಗೂ. ಇದರಲ್ಲಿ ಬಂದಿರೋದು ನಂಗೇನು ಅಷ್ಟು ಸೇಬೆಹಣ್ಣು ಇಷ್ಟ ಆಗಲ್ಲ. ಬೆಳಗ್ಗೆ ಅಲ್ಲೊಂದು ಕಟ್ಟಿದ್ದೀನಿ. ಅಜ್ಜಿ ಬಂದೈತಲ್ಲ ಹೆಂಗೋ ಒಳ್ಳೆ ಟೈಮಲ್ಲಿ ಕಿತ್ಕೋ ತಿನ್ನೋದೆ.
ಎರಡಿತ್ತು ಬೆಳಗ್ಗೆ ನಿಶಾ ಕಿತ್ಲು. ಅಜ್ಜಿ ರೂಮಲ್ಲಿ ಐತೆ ಒಂದು. ತಿಂದೆ ಈಗ ನೋಡಿದೆ ನಾನು. ಈಗ ಅಡ್ಗೆ ಮಾಡಕ್ಕೆ ನಿಶಾ ಬೆಳಗ್ಗೆ 2 ಕಿತ್ಲು, ಅದ್ರಲ್ಲಿ ಅಜ್ಜಿಗೊಂದು ಅವಳೊಂದು ತಿಂದ್ರು. ಸೊ ಗೈಸ್, ನಾವು ಪಾಸ್ಪೋರ್ಟನ್ನು ಹಿಡಿದುಕೊಂಡು ನಮ್ಮ ಫಸ್ಟ್ ಔಟ್ ಆಫ್ ಕಂಟ್ರಿ ಟ್ರಿಪ್ಗೆ ಹೋಗ್ತಾ ಇದ್ದೀವಿ. ನಾನು ಮತ್ತು ನಿಖಿಲ್ ಅವರು ಇಬ್ಬರೇ, ಎಲ್ಲೂ ಹೋಗೇ ಇರಲಿಲ್ಲ. ಆಫ್ಟರ್ ಮನಾಲಿ ಅಂತೂ ನಾವು ಇಬ್ಬರೇ ಅಂತ ಎಲ್ಲೂ ಹೋಗೋಕ್ಕಾಗಲಿಲ್ಲ. ಸೊ ಈ ಸಲ ಫಸ್ಟ್ ಇಂಟರ್ನ್ಯಾಷನಲ್ ಟ್ರಿಪ್ಗೆ ಹೋಗ್ತಾ ಇದ್ದೀವಿ ನಾನು ಮತ್ತು ನಿಖಿಲ್ ಅವರು. ವೆರಿ ಎಕ್ಸೈಟೆಡ್. ನೋಡೋಣ ಹೇಗಿರುತ್ತೆ ನಮ್ಮ ಫಸ್ಟ್ ಇಂಟರ್ನ್ಯಾಷನಲ್ ಟ್ರಿಪ್. ಅಯ್ಯೋ, ಈ ಮನೆ ನಾಯಿ ಅಂತೂ ಬರೀ ಬೊಗ್ಳುತ್ತಾನೇ ಇರುತ್ತೆ. ಸೊ ನಮ್ಮ ಮನೆದು ಬೊಗ್ಳಿದಾಗ ಆ ಮನೆ ಬೊಗ್ಳೋದು, ಇಬ್ಬರು ಮನೆಯವ್ರದ್ದು ಕಾಂಪಿಟೇಷನಲ್ಲಿ ಬೊಗ್ಳುತ್ತಾರೆ. ಏನಂತೀಯ ಮುತ್ತಣ್ಣ? ಮುತ್ತಣ್ಣಂಗೆ ಅವ್ರಿಬ್ರನ್ನ ಸೋರಿಸಿ ಸಾಕಾಗೋಗಿದೆ. ಹೊಸದು ಇವತ್ತೊಂದು ಶಾಪಿಂಗ್ ಮಾಡಿದ್ನಲ್ಲ ಅದಕ್ಕೆ. ಇದು ಚೈನ್ ಏಕೆ ಸ್ಟಾರ್ಟ್ ಆಯ್ತಲ್ವಾ? ಅಷ್ಟೊಂದು ಕಡ್ಡಿ ಐತೆ, 4 ಕಡ್ಡಿ ತೋರಿಸ್ತೈತೆ. ಯಾಕೋ ಕರೆಕ್ಟಾಗಿ ತೋರಿಸ್ತಾ ಇಲ್ಲ. ಅಯ್ಯೋ, ಆಟೋದಲ್ಲಿ ಕರ್ಕೊಂಡು ಹೋಗ್ಲಾ? ನಾನು ಅಜ್ಜಿ ಇಬ್ಬರೇ ಹೋಗದಾ? ನಾನು ಅಜ್ಜಿ ನೋಡು. ಮುತ್ತಣ್ಣ ಇಷ್ಟೇ ಅಜ್ಜಿ ಮೇಲೆ ಪ್ರೀತಿ. ಇಷ್ಟೇ ಬಿಡೋಣ. ಆಯ್ತು. ನಮ್ಮ ಅಜ್ಜಿಗೆ 2 ತಿಂಗಳಿಗೆ ಇಷ್ಟು ಮಾತ್ರೆಗಳು, ಇಷ್ಟು ಮಾತ್ರೆ ನುಂಗ್ತಾರೆ. ಯಪ್ಪ, ಗ್ರೇಟ್. ವಯಸ್ಸಾದ್ಮೇಲೆ ಇದೆ 144 ಹಿಂಗೇನೆ. ಇದು BP ಮಾತ್ರೆ, ಇದು ಹೇಳ್ತೀರಾ? ಹಂಗೆ ಹೇಳ್ತೀನಿ ಗೈಸ್. ಹೇಗಿದೆ ನಂದು ಹೊಸ ಮಂಗಾಲಯ? ದೊಡ್ಡ ಬಿಡ್ತದೆ ಮತ್ತೆ ಮಾಡಿಸ್ಕೊಂಡೆ. ಇಟ್ಕೊಳ್ಳಿ, ಸ್ವಲ್ಪ ಹೆಲ್ಪ್ ಮಾಡಿ. ಇನ್ನೊಂದೇನೆ ಇದು ಡೈಮಂಡ್ ಫುಲ್ ಡೈಮಂಡ್ ಚೆನ್ನಾಗೈತೆ. ಬಟ್ ಕರಿಮಣಿ ಸ್ವಲ್ಪ ಸಣ್ಣ ಅನ್ಸುತ್ತಿತ್ತು. ಇದು ಏನು ಡೈಮಂಡ್ ಅಲ್ಲ, ಮಾಮೂಲಿ. ಚೆನ್ನಾಗಿದೆಯಾ? ಲೆನ್ಸ್ ಶಾರ್ಟ್ ಆಯ್ತಾ? ಇಲ್ಲ ಅಷ್ಟೇ. ಅದು ಇಷ್ಟುದ ಮಾಡಿದ್ರು, ಇಷ್ಟುದ. ಅದು ಏನು ನಾರ್ಮಲ್ ಟಾಪ್ ಎಲ್ಲ ಒಳಗೆ ಹೋಗ್ಬಿಡುತ್ತೆ. ಮಾತ್ರನೇ ಇದು ಕಟ್ಟು ಅಂದ್ರೆ ಇದು ಸಣ್ಣ ಆಗೋಯ್ತಲ್ಲ. ಹೇಗಿದೆ? ಚೆನ್ನಾಗಿದೆಯಾ? ಹೌದಾ? ಇದೇ ತರ ಬೇಕು ಅಂತ ಮಾಡಿಸಿದ್ದು, ತಗೊಂಡಿದ್ದಲ್ಲ, ಮಾಡಿಸಿದ್ದು ಫೋಟೋ ಕೊಟ್ಬಿಟ್ಟು. ಏನೋ ಮಾಡ್ತಿದಾರೆ ಬಿಡಿ ಶ್ರೀಮಂತರು. ಓ, ನಿಮ್ಮಂಗೆ ಡೈಮಂಡ್ ಒಂದೇ ಡೈಮಂಡ್ ಎಲ್ಲ ಡೈಮಂಡ್ ಅಲ್ಲಿ ಇದಾರೆ. ಇವ್ರು ನಮ್ಗೆ ಶ್ರೀಮಂತರು ಅಂತ ಹೇಳ್ತಾ ಇದಾರೆ. ನಾವು ಬರೀ ಗೋಲ್ಡ್ ಅಲ್ಲಿ. ಅವರೇ ಕೊಡ್ಸಿದ್ದು ಡೈಮಂಡ್. ಅವ್ರ ಕೈಯಲ್ಲಿ ನೋಡಿ ಅಷ್ಟದ. ಅವರೇ ಕೊಡ್ಸಿದ್ದು, ನಮ್ಮ ಅಣ್ಣ ಕೊಡ್ಸಿದ್ದು. ಇಲ್ಲಿ ನೋಡಿ, ಏನು ಇಲ್ಲ, ಸೇಫ್ ಆಗಿ ಲಾಕರ್ ಅಲ್ಲಿ ಇಟ್ಟಿದ್ದು ಮುಸಂದನಾಗ. ಅದಕ್ಕೆ ದೇವ್ರು ಕೊಟ್ಟಿದ್ದು. ಇಲ್ಲ ಅನ್ಬೇಡ ನಿನ್ ಬಾಯಿಲಿ. ಎಲ್ಲ ಇದೆ ನನ್ನ ಹತ್ರ. ಫುಲ್ ಹೌಸ್ ಫುಲ್ ಆಫ್ ಗೋಲ್ಡ್ ಇದೆ ನನ್ನ ಹತ್ರ. ಇಲ್ಲ ಅಂತ ಮಾತ್ರ ಚೆಕ್ ಮಾಡಿದ್ರು. ಫುಲ್ ಹೈ BP ಅಂತೆ, ಅದಕ್ಕೆ ಹಿಂಗ ಆಡ್ತಿರೋದು. BP ಚೆಕ್ ಮಾಡ್ಸಿದೀನಿ, ಒಂದು ಇಂಜೆಕ್ಷನ್ ಕೊಡ್ಸಿದ್ದೀನಿ ಹಂಗೆ ಇಲ್ಲಿಗೆ. ಹೈ BP ಅಂದ್ರ ಇನ್ನೇನು ಹೇಳಿಲ್ವಾ ಸರ್? ಅದೇನು ನಂಗೆ ಕೇಳಿಸ್ನೇ ಇಲ್ಲ. ಇಲ್ಲ ಕೂಗಾಡ್ತಾರ ಅಂತ ಕೇಳಿದ್ರು. ಹ್ಞೂ ಅಂದೆ. ಹಂಗಾರೆ ಹೈ BP ಇದೆ, ಹುಷಾರಾಗಿ ನೋಡ್ಕೊ. ಹೈ BP ಯಾವಾಗಲೂ ಇಲ್ಲ. ಓ ಮಂಗಳ ಮುನ್ ಫೋನ್ ರಿಂಗ್ ತಾನ ಚೂರು ಜಾಸ್ತಿ. ಅವ್ರ ಅಡೆಮಂಗ್ ಅವ್ರ ಅಕ್ಕನ ಮಂಗ್ ಐ ಮೇಕೋದ್ಲು. ನೋಡಿ ಅದಕ್ಕೆನ ಹಿಂಗ ಮಾಡೋದು. ಹಿಂಗ ನಾನು ಎಷ್ಟು ನೀಟಾಗಿ, ಎಷ್ಟು ಚೆನ್ನಾಗಿ ಸೂಪರಾಗಿ ಮಾಡ್ಕೊಡ್ತೀನಿ. ಏನು ಬೆಳ್ಳಗೆ ಕಾಣಿಸ್ತೆ ನಾನು. ಆಯ್ತಪ್ಪ, ಆಯ್ತು ಬಾ. ಹಿಂಗೆ ಇವಳು ಮೋಸ ಮಾಡೋದು ನಿಮಗೆಲ್ಲ. ನಾನೇನಿಲ್ಲ, ಹಿಂಗೆ ಹಾಕ್ಬೇಕು, ಹಿಂಗೆ ಹಾಕ್ಬಿಡ್ತೀನಿ. ಹಾಕೋ.
ಮಾಡು ನೀಟಾಗಿ, ಮಸಾಜ್ ಮಾಡು ನೀಟಾಗಿ. ಫಾರ್ ಟೈಮ್ ಎಷ್ಟು ಇವಾಗ ಗೈಸ್? 8:24, 9 o'clock. ನಾನು ಎಷ್ಟು ಚೆನ್ನಾಗಿ ಮಾಡ್ಕೊಡ್ತೀನಿ ನಿನಗೆ ನಿಶಾ ರವೀಂದ್ರ. ನಿನ್ನ ಮನ್ಸು ಮುಟ್ಕೊಂಡು ಹೇಳು, ನಾನು ಮಾಡಲ್ವಾ? ಮಾಡ್ತೀನಾ ಮಾಡಲ್ವಾ? ಶಟಪ್. ಓಕೆ ಗೈಸ್, ನೀವೇ ನೋಡ್ತಾ ಇರಿ. ಮಾಡ್ತೀನಿ ಮಾಡು, ಗೊತ್ತಾಗ್ಲಿ ಆಡಿಯನ್ಸ್ಗೆ. ಆಫ್ ಮಾಡು, ಬೇಡ ಮಾಡು. ನಾಳೆ ಗುಂಡನ್ ಬರ್ಡೇ ಗೈಸ್. ಗುಂಡ, ಹ್ಯಾಪಿ ಬರ್ಡೇ ಇನ್ ಅಡ್ವಾನ್ಸ್. ಏ ಗುಂಡ ಓಟದ ನಾಳೆ 5 ವರ್ಷ ತುಂಬುತ್ತಿದೆ. ಏ ಗುಂಡ ಗುಂಡ ಬಾರ ಇಲ್ಲಿ. ಹ್ಯಾಪಿ ಬರ್ಡೇ. ಥ್ಯಾಂಕ್ ಯು ಅಕ್ಕ. ನನ್ನ ಮಗ ಕಾಫಿ ಕುಡಿತವನು. 5 ವರ್ಷ ತುಂಬ 6ಕ್ಕೆ ಬೀಳುತ್ತಲ್ಲ. ಕೊರೋನಾದಲ್ಲಿ ತಂದಿದ್ದವನ್ನ ಕರೆಕ್ಟಾಗಿ ಅಜ್ಜಿಯವರ ವೆಡ್ಡಿಂಗ್ ಆನಿವರ್ಸರಿ ದಿನ. ಹೋದ್ ತಿಂಗಳೇ ಆಗೋಯ್ತು ಅನ್ನುತ್ತೆ ಬೂಸ್ಕೊಂಡು. ನೋಡಿದ್ರ ಅಜ್ಜಿ ತಲೆಯಲ್ಲಿ ಏನಾಗಿದೆ ಫ್ರೆಂಡ್ಸ್, ಹಂಗಾಗಿ ಹಿಡ್ದು ಕುಗ್ತಾ ಇದಾರೆ. ಏನ ಅಯ್ಯೋ ಶಿವನೇ. ನಿಶಾ ಅವರು ಈಗ ನಮ್ಗೆ ಶಾಪಿಂಗು ಕರ್ಕೊಂಡು ಹೋಗ್ತಾ ಇದಾರೆ. ಹೌದು, ಫುಲ್ ಶಾಪಿಂಗ್ ಮಾಡಿಸ್ತಾರೆ. ಹೌದು, ಶಾಪಿಂಗ್ ದುಡ್ಡು ಅವ್ರು ಕೊಡ್ತಾರೆ. ಇವಾಗ ನಾನು ನಿಶಾ ಅಯ್ಯೋ ಗೈಸ್ ತಿರ್ಸಿರ್ಲಿ. ಒಬ್ಬ 1 ವಾರದಿಂದ ಗುಂಡ ಚಂಪು ಬೊಗಳುತ್ತಾರೆ. ಕೊರಿಯರ್ ಬರುತ್ತೆ, ನಾವ್ ಈಸ್ಕೋತೀವಿ ನಂದು 4 ಅದ್ರಲ್ಲಿ ಒಂದೊಂದು ಬರ್ತದೆ. ಇಷ್ಟಿಷ್ಟು ಗೈಸ್ ಏನ್ ಆರ್ಡರ್ ಮಾಡ್ತಾರೆ, ಏನ್ ಫಾರಿನ್ ಹೋಗ್ತಾರೆ ಅಂತ ಫುಲ್ ಆರ್ಡರ್ ಗೈಸ್. ಮಾಡಿದ್ದು ಯಾವುದು ಚೆನ್ನಾಗಿರ್ಲಿಲ್ಲ, ಎಲ್ಲ ರಿಟರ್ನ್ ಆಗದೆ. ಸೈಜ್ ಇಶ್ಯೂ ಜಾಸ್ತಿ. ನಾನೆಲ್ಲ ದೊಡ್ಡ ಸೈಜ್ ಮಾಡಿಬಿಡ್ತಾ ಇದ್ದೆ, ನನಗೆ ಫಿಟ್ಟಿಂಗ್ ಆಗ್ತಾ ಇರಲಿಲ್ಲ. ಹಂಗಾಗಿ ಎಲ್ಲನೂ ರಿಟರ್ನ್ ಹಾಕ್ಬಿಟ್ಟಿದ್ದೀನಿ. ನಾನು ಒಬ್ಳಿಗೆ ಅಂತಲ್ಲ, ನಿಖಿಲ್ವ್ರಿಗೂ ಆಲ್ಮೋಸ್ಟ್ ನಾನು ಆನ್ಲೈನಲ್ಲೇ ತೊಗೊಂಬಿಟ್ಟಿದ್ದೆ. ಸೊ ಅವ್ರದ್ದು ನಂದು ಎಲ್ಲ ಬರ್ತಿತ್ತು. ಆಲ್ಮೋಸ್ಟ್ ಎಲ್ಲನೂ ರಿಟರ್ನೇ ಹಾಕ್ಬಿಟ್ಟೆ. ಸೈಜ್ ಇಶ್ಯೂ ಇತ್ತು. ಮತ್ತೆ ಅದು ಸೇಮ್ ಪ್ರಾಡಕ್ಟ್ ಬರೋಕ್ಕೆ ತುಂಬ ಡಿಲೇ ಆಗಿಬಿಡುತ್ತೆ. ಅಷ್ಟರಲ್ಲಿ ನಾವು ಹೋಗಬೇಕು. ಅದಕ್ಕೆ ಸೊ ಇವಾಗ ಒಂದು ಸ್ವಲ್ಪ ಏನಾದರೂ ನೋಡ್ಕೊಂಡು ಬರೋಣ ಅಂದ್ಬಿಟ್ಟು ನಾನು ನಿಶಾ ಹೋಗ್ತಾ ಇದ್ದೀವಿ. ಜಾಸ್ತಿ ಏನೋ ತೊಗೊಂಡೋಗ್ತಾಯಿಲ್ಲ ನಿಶಾ, 7 kg ಅಷ್ಟೇ. ಅಲ್ಲೇ ತಗೋತೀರಾ? ಅದಕ್ಕೆ ನಿಖಿಲ್ ಅದ್ರ ಸ್ಟೋರಿ ಆಮೇಲೆ ಹೇಳ್ತೀನಿ. ಸೊ ಇವಾಗ ಯಾವ್ದಾದ್ರು ಇಷ್ಟ ಆದರೆ ತೊಗೊಬರೋಣ ಅಂತ ಹೋಗ್ತಾ ಇದ್ದೀವಿ. ಸೊ ಅಲ್ಲಿಂದ ಬಂದಮೇಲೆ ನಮ್ದು 5 ಜನದೊಂದು ಟ್ರಿಪ್ ಇದೆ. ಸೊ ನಾವು ಎಲ್ಗೂ ಹೋಗ್ತಾ ಇದ್ದೀವಿ. ನಾನು, ಮದನ್, ನಿಶಾ, ಮುತ್ತಣ್ಣ. ಇಂಟ್ಕೊಡ್ಲಾ? ಇಂಡಿಯಾದೊಳಗಡೆನೆ. ಒಳಗಡೆ ವಯಸ್ಸಾದ್ಮೇಲೆ ತಿರ್ಗಾಡ್ಬೇಕಿತ್ತು ಆ ಜಾಗನ. ಇಂಡಿಯಾದ ಎಲ್ರಿಗೂ ಗೊತ್ತಾಗುತ್ತೆ ಬಿಡು. ಸೊ ಅದಕ್ಕೆ ನಮ್ದು 5 ಜನದ್ದು ನಾನು ಪ್ಲಾನ್ ಮಾಡಿದ್ದೆ. ಅದು ಈ ಮಂತ್ ಎಂಡಲ್ಲಿ ಹೋಗ್ತೀವಿ. ನಾವು ಹೋಗಿ ಕ್ವಿಕ್ಕಾಗಿ ಹೋಗಿ ಬಂದ್ಬಿಡ್ತೀವಿ. ಯಾವ ಕಂಟ್ರಿಗೆ ಹೋಗ್ತಾ ಇರ್ಬೋದು ಅಂತ ಕಾಮೆಂಟ್ ಮಾಡಿ ಗೈಸ್, ಯಾರಿಗಾದ್ರೂ ಗೊತ್ತಿದ್ರೆ. ಬೇಡ. ಸೊ ಈ ಟ್ರಿಪ್ನ ಪ್ಲಾನ್ ಮಾಡಿ ನಾವು 1 ತಿಂಗಳಾಗಿತ್ತು, ವೀಸಾಗೋಸ್ಕರ ವೆಯ್ಟ್ ಮಾಡ್ತಾ ಇದ್ವಿ. ಸೊ ಫ್ಲೈಟ್ ಟಿಕೆಟ್ ಎಲ್ಲ ಬುಕ್ ಆಗಿದೆ. ಹೊರಡ್ಬೇಕು, ಇನ್ನೊಂದು 2 ಡೇಸಲ್ಲಿ ಹೊರಡಬೇಕು. ಹೋಗ್ಬೋದು ನೀವು ಜೋರಾಗಿ. ಹೆಲ್ಮೆಟ್ ಹಾಕಿಲ್ಲ, ಮನೆ ಹತ್ರನೇ ಅಲ್ವಾ? ಇಲ್ಲೇ ನಮ್ಮ ಮನೆ ಹತ್ರನೇ ಇದೆ ಸ್ಟೈಲ್ ಯೂನಿಯನ್, ಅಲ್ಲಿ ಹೋಗ್ತಾ ಇದೆ. ಎಂಥ ಮನೆಗಳು, ಎಂಥ ಮೋಡಗಳು, ಎಂಥ ಗಾಡಿಗಳು, ಎಂಥ ಹುಡುಗಿಗಳು. ಆಂಟಿ ಅವರ ಕಡೆ ನೀನು ನಿನ್ನ ಮಿರರಲ್ಲಿ ತೋರಿಸಿದ್ದು ನೀನು ಆಂಟಿ ಅನ್ಕೋತಾ ಇದೆಯಲ್ಲೇ. ಮೊದಲು ಶಾಪಿಂಗ್ ಆಯಿತು. ಈಗ ನಮ್ಮ ಅಣ್ಣನ ಶಾಪಿಂಗ್ ಆಗೋದು. ಪ್ಯಾಂಟ್ ಸೈಜ್ ಮಾಡ್ತಿದ್ದೀವಿ. ಆಗುತ್ತೆ ತಾನೆ? ಆಗುತ್ತೆ. ತಗೊಳ್ದಿರೋ ತಗೋತಿದ್ದೀವಿ. 2 ಪ್ಯಾಂಟು. ಸೊ ಇವತ್ತು ನಮ್ಮನೇಲಿ ಗುಂಡಿನ ಬರ್ಡೇ ಆಗಿರೋದ್ರಿಂದ ಅವರಿಗೆ ಚಿಕನ್ ಮಾಡಾಕಿದ್ರು ನಿಖಿಲ್ ಅವರು. ಸೊ ನಮಗೂ ನಾನಿಲ್ಲಿ ಚಿಕನ್ ಮಾಡಿದ್ದೀನಿ. ಆಲ್ರೆಡಿ ಚಿಕನ್ ರೆಡಿಯಾಗಿದೆ, ಸೈಡ್ಸ್ ಕೂಡ ರೆಡಿಯಾಗಿದೆ. ಅನ್ನಕ್ಕೆ ಇಡ್ತಾ ಇದ್ದೀನಿ. ಇಲ್ಲಿ ಕಬಾಬ್ ಹಾಕಬೇಕು ಆ್ಯಂಡ್ ಆಲ್ಸೋ ಮುದ್ದೆಗೆ ಇಡ್ತಾ ಇದ್ದೀನಿ. ಇವಾಗ ಅನ್ನ ಮುದ್ದೆ ಮಾಡಿದ್ರೆ ರೆಡಿ ಇವತ್ತು ನಾನ್ ವೆಜ್ ಊಟ ನಮ್ಮ ಮನೇಲಿ. ಸೊ ಅಷ್ಟೇ ಗೈಸ್, ಊಟ ಮಾಡಿಕೊಂಡು ಮಲಗಬೇಕು. ಟೈಮ್ ಇವಾಗ ಆಲ್ರೆಡಿ 9:30 10 ಗಂಟೆ ಆಗಿರ್ಬೋದು. ನಾನೇನು ಬಹುಶಃ ಲೇಟೇ ಊಟ ಮಾಡೋದು ಆಲ್ಮೋಸ್ಟ್ ಎಲ್ಲರೂ ಕೂಡ. ಸೊ ಅಲ್ಲಿಂದ ಬಂದು ನಾನು ಶಾಪಿಂಗ್ ಮುಗಿಸ್ಕೊಂಡು ಅಡುಗೆ ಮಾಡ್ತಾಯಿದ್ದೀನಿ.
ಗೈಸ್ ನಾನು ಇವ್ಲನ್ನ ಇಲ್ಲಿ ಎಂಡ್ ಮಾಡ್ತಾಯಿದ್ದೀನಿ. ಸೊ ನಾನು ಇನ್ನು ಇವತ್ತು ಫ್ರೈಡೇ ಅಲ್ವಾ? ಫ್ರೈಡೇನಾ? ಫ್ರೈಡೇ ಇವತ್ತು ಫ್ರೈಡೇ. ನಮಗಿರೋದು ಮಂಡೇ ಫ್ಲೈಟು. ಸೊ ಇನ್ನು 2 ಡೇಸಲ್ಲಿ ಎಲ್ಲ ರೆಡಿ ಮಾಡಿಕೊಂಡು ಎಲ್ಲ ಬ್ಯಾಕ್ ಪ್ಯಾಕ್ ಮಾಡಿಕೊಂಡು ಹೊರಡಬೇಕು. ನೈಟ್ ಫ್ಲೈಟ್ ಇರೋದು. ಸೊ ಹೇಗಿರುತ್ತೆ ನಮ್ಮ ಫಸ್ಟ್ ಇಂಟರ್ನ್ಯಾಷನಲ್ ಟ್ರಿಪ್? ನನಗಂತೂ ಫುಲ್ ಎಕ್ಸೈಟೆಡ್ ಆ್ಯಂಡ್ ತುಂಬ ಇಷ್ಟಪಟ್ಟು ಹೋಗ್ತಾರಂಥ ಕಂಟ್ರಿ ಇಬ್ರಿಗೂ ಕೂಡ. ಆ್ಯಂಡ್ ಆಲ್ಮೋಸ್ಟ್ ಸುಮ್ಮನೆ ಹಂಗಂಗೆ ರ್ಯಾಂಡಮಾಗಿ ಹಂಗಂಗೆ ಇಟ್ಟಿದ್ದೀನಿ ಎಲ್ಲನೂ, ಅಲ್ಲೊಂದಷ್ಟು ಇಲ್ಲೊಂದಷ್ಟು ತೊಗೊಂಡೋಗ್ಬೇಕಾಗಿರೋವನ್ನೆಲ್ಲ. ಇನ್ನು ಫೈನಲೈಸ್ ಮಾಡಿ ನಂದು ನಿಖಿಲ್ ಅವ್ರದಿನ್ನೂ ಬ್ಯಾಕ್ ಪ್ಯಾಕ್ ಮಾಡಿಲ್ಲ ನಾನು, ಆದರೆ ಅದು ವಿಡಿಯೋ ಮಾಡ್ತೀನಿ. ಜಾಸ್ತಿನೂ ತೊಗೊಂಡು ಹೋಗ್ತಾಯಿಲ್ಲ ಗೈಸ್, ಯಾಕೆ ಏನು ಅಂತ ನಾನು ನೆಕ್ಸ್ಟ್ ಹೇಳ್ತೀನಿ ನಿಮಗೆ. ಆ್ಯಂಡ್ ಈ ವ್ಲಾಗ್ನ ನೋಡಿ ಎಂಜಾಯ್ ಮಾಡಿದ್ದೀರಾ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಟು ಎನಾಟಾಕಿಸ್ ನಿಖಿಲ್ ನಿಶಾ ವ್ಲಾಗ್ಸ್ ಮದನ್ ಮಧುಗೌಡ ಯೂಟ್ಯೂಬ್ ಚಾನಲ್. ಸಬ್ಸ್ಕ್ರೈಬ್ ಮಾಡಿಕೊಡಿ ಎಲ್ಲ ಚಾನಲಿಗೂ. ಗುಡ್ ನೈಟ್, ಬೈ ಬಾಯ್.